ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ನನ್ನ ಸಬ್ಸ್ಕ್ರೈಬರ್ಸ್ ಹಾಗೆ ಯಾರೆಲ್ಲ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಗ್ರೋತ್ ಇದೆಯಾ, ಎನಿ ಚೇಂಜಸ್ ನೋಡ್ಬೋದಾ ಅಂತ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಇದು ಜನರಲ್ ರೀಡಿಂಗ್, ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ತಗೊಳ್ಳಿ. ಆ್ಯಂಡ್ ವಿಡಿಯೋನ ಎಂಡ್ವರೆಗೂ ನೋಡಿ, ಖಂಡಿತ ನಿಮಗೆ ಯಾವುದಾದ್ರೂ ಒಂದು ಮೆಸೇಜ್ ಅಥವಾ ಗೈಡೆನ್ಸ್ ನಿಮಗೆ ರೆಸೊನೇಟ್ ಆಗಲಿ ಅಂತ ಬಯಸ್ತೀನಿ. ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇದೆ, ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಯಾರೆಲ್ಲ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕಲ್ತ್ಕೋಬೇಕು, ನಾನು ರೀಡಿಂಗ್ ಮಾಡೋದು ಕಲಿಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಕ್ಲಾಸಸ್ ಅವೈಲಬಲ್ ಇದೆ. ಆ್ಯಂಡ್ ಟ್ಯಾರೋ ಕಲಿಬೇಕು ಅಂದವರಿಗೂ ಕ್ಲಾಸಸ್ ಅವೈಲಬಲ್ ಇದೆ. ಸೊ ಇಂಟ್ರೆಸ್ಟ್ ಇರೋರು ಒನ್ಸ್ ಡೀಟೇಲ್ಸ್ನ ಚೆಕ್ ಮಾಡ್ಬೋದು ಮೆಸೇಜ್ ಮಾಡಿ. ಸೊ ಮೆಸೇಜ್ ಮಾಡಿ ಹೇಳಿದ್ರೆ ನಾನು ಕಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಅಥವಾ ನಿಮಗೆ ಯಾವ ಸಿಚುವೇಶನ್ಗೆ ಕರೆಂಟ್ಲಿ ಒಂದು ಸಪೋರ್ಟ್ ಬೇಕಿದೆ, ಅದಕ್ಕೆ ನೀವು ಪರ್ಸ್ನಲೈಸ್ಡ್ ಬ್ರೇಸ್ಲೆಟ್ಸ್ನ ನೀವು ಮಾಡಿಸ್ಕೋಬೋದು. ಸೊ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿ. ಆ್ಯಂಡ್ ಇದು ಎನರ್ಜೈಸ್ಡ್ ಆಗಿರುತ್ತೆ ಬ್ರೇಸ್ಲೆಟ್ಸ್ ಎಲ್ಲ. ಆ್ಯಂಡ್ ನಿಮ್ಮ ಸಿಚುವೇಶನ್ಗೆ ಪರ್ಸ್ನಲೈಸ್ ಸಹ ಮಾಡಿಸ್ಕೊಬೋದು. ಆಲ್ಸೋ ಎನರ್ಜೈಸ್ಡ್ ಆಗಿ ಬರೋದ್ರಿಂದ ಸ್ವಲ್ಪ ನಿಮಗೆ ಸಿಚುವೇಶನ್ ಬೆಟರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರಾದರೂ ರಿಲೇಷನ್ಶಿಪ್ ವೆಬಿನಾರ್ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ ಹೋಗಿ ನನ್ನ ಕಮ್ಯುನಿಟಿ ಪೋಸ್ಟನ್ನ ಚೆಕ್ ಮಾಡಿ ಆ ಒಂದು ವೆಬಿನಾರ್ನ ಜಾಯ್ನ್ ಆಗ್ಬೋದು. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ವ್ಯಾಕ್ಸ್ ಬೇಗ ಬರ್ತಾ ಇದೆ. ಸೊ ಎನರ್ಜೀಸ್ ತುಂಬ ಹೈ ಇದೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇದು ಪಾಸಿಟಿವ್ ಅಂತಲೂ ಹೇಳ್ಬೋದು. ರೀಡಿಂಗ್ ವಿಲ್ ಬಿ ಪಾಸಿಟಿವ್ ಅಂತ ಹೇಳ್ತೀನಿ. ಕರೆಂಟ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಕೆಲವೊಬ್ರು ಇರ್ಬೋದು. ಆ್ಯಂಡ್ ಮೇಯ್ನ್ಲಿ ಇದು ಸ್ಟಾರ್ಟಿಂಗೇ ತೋರಿಸ್ತಾ ಇದೆ. ಡೆಫಿನೆಟ್ಲಿ ಇಲ್ಲಿ ರೀಕನ್ಸಿಲೇಷನ್ ಚಾನ್ಸ್ ಇದೆ. ಆ್ಯಂಡ್ ನಂಬರ್ 7 ಇಲ್ಲಿ ಇರೋದ್ರಿಂದ ವಿತಿನ್ 7 days 7 weeks ಆ್ಯಂಡ್ ಸಿ ಲೆಟರಿಂದ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ನೇಮ್ ಸ್ಟಾರ್ಟ್ ಆಗ್ಬೋದು. ಸೊ ವೇಟ್, ಇನ್ನೂ ವ್ಯಾಕ್ಸ್ ಬರುತ್ತೆ. ಸೊ ಐ ವಿಲ್ ಟೆಲ್ ಯು. ಆ್ಯಂಡ್ ಥಿಂಗ್ಸ್ ವಿಲ್ ಬಿ ಚೇಂಜಿಂಗ್ ಸೂನ್ ಅಂತ ಹೇಳ್ತೀನಿ. ನೀವು ಯಾವ ಬದಲಾವಣೆಗೆ ವೆಯ್ಟ್ ಮಾಡ್ತಾಯಿದ್ರಿ, ಆ ಒಂದು ಬದಲಾವಣೆ ಆದಷ್ಟು ಬೇಗ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಲೆಟರ್ ಎಸ್, ಲೆಟರ್ ಎಲ್, ಲೆಟರ್ ಎನ್, ಆ್ಯಂಡ್ ಸಮ್ವನ್ ಫ್ರಮ್ ದ ಪಾಸ್ಟ್, ಅಂದರೆ ನಿಮ್ಮ ಪಾಸ್ಟಿಂದ, ಈಗ ನೀವು ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ ನಿಮ್ಮ ಪಾಸ್ಟಲ್ಲಿ ಯಾರಿದ್ರು ಅವರು ನಿಮಗಾಗಿ ಎದುರು ನೋಡ್ತಾ ಇದ್ದಾರೆ, ಅಥವಾ ಇನ್ ಎವ್ರಿ ಪರ್ಸನ್ ಅವರು ನಿಮ್ಮನ್ನು ಹುಡುಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಮಥಿಂಗ್ ಅವ್ರಿಗೆ ಒಂದು ವೈಬ್, ನೀವೇನು ವೈಬ್ ಫೀಲ್ ಮಾಡಿಸ್ತಾ ಇದ್ರಿ ಅದು ಅವರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನ್ಯೂ ಡೆವಲಪ್ಮೆಂಟ್ಸ್ ಆದಷ್ಟು ಬೇಗ ಆಗುತ್ತೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ದೇ ವಿಲ್ ಕಾಂಟ್ಯಾಕ್ಟ್ ಯು ಅಂತ ಹೇಳ್ತೀನಿ. ಅವ್ರು ಆದಷ್ಟು ಬೇಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗೆ ಇಲ್ಲಿ ನಿಮಗಾಗಿ ಬರ್ತಾ ಇರೋವಂಥದ್ದು ನಿಮ್ಮ ಆ್ಯಟಿಟ್ಯೂಡ್ನ ಅಥವಾ ನಿಮ್ಮ ಕೆಲವೊಂದು ನೆಗೆಟಿವ್ ಬಿಹೇವಿಯರ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಸ್ಟೆಪ್ಸ್ನ ತಗೊಳ್ಳಿ ಅಂತ ವ್ಯಾಕ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಬರ್ತಾ ಇದೆ.
ಆ ಒಂದು ನೆಗೆಟಿವ್ ಬಿಹೇವಿಯರೇ ನಿಮ್ಮ ಒಂದು ಸಂಬಂಧದಲ್ಲಿ ಡಿನೇಲ್ ಆಗೋಕ್ಕೆ ಅಥವಾ ಕಟ್ ಆಗೋಕ್ಕೆ ಸ್ವಲ್ಪ ಅದು ನೆಗೆಟಿವ್ ಅಂತಲೇ ಹೇಳ್ತೀನಿ. ಆ ಒಂದು ಬಿಹೇವಿಯರ್ನ ಕಂಪ್ಲೀಟ್ ಅಲ್ಲದೇ ಇದ್ದರೂ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ಆಲ್ಸೋ ಇಲ್ಲಿ ಫ್ಲೇಮ್ ಸಹ ತುಂಬ ಹೈ ಇರೋದ್ರಿಂದ ಎನರ್ಜೀಸ್ ತುಂಬ ಹೈ ಇದೆ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಅವ್ರದ್ದು. ಸಮ್ಟೈಮ್ಸ್ ಇದು ಅಗ್ರೆಸಿವ್ ಬಿಹೇವಿಯರ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದನ್ನು ಸಹ ನೀವು ನೋಟಿಸ್ ಮಾಡ್ಬೋದು. ನಿಮ್ಮ ಪಾರ್ಟ್ನರ್ ತುಂಬ ಅಗ್ರೆಸಿವ್ ಬಿಹೇವಿಯರ್ನ ನಿಮಗೆ ಪರಿಚಯ ಮಾಡಿಸ್ತಾ ಇರ್ಬೋದು. ಯಾವುದು ನಿಮಗೆ ಅವ್ರ ಸೈಡ್ ಗೊತ್ತಿರಲಿಲ್ಲ, ಆ ಒಂದು ಸೈಡ್ನ ಅವರು ನಿಮಗೆ ತೋರಿಸ್ತಾ ಇದ್ದಾರೆ ಈಗ. ಆ್ಯಂಡ್ ಮ್ಯಾರೇಜ್ ಮೇ ಬಿ ಪಾಸಿಬಲ್ ಇನ್ ನಿಯರ್ ಫ್ಯೂಚರ್ ಅಂತ ಹೇಳ್ತೀನಿ. ಆ್ಯಂಡ್ ಈ ಪರ್ಸನಿಂದ ನೀವು ಮೆಸೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಗುಡ್ ಫ್ರೆಂಡ್ಸ್ ಆರ್ ವಿಲ್ಲಿಂಗ್ ಟು ಹೆಲ್ಪ್ ಯು ಅಂತಲೂ ಹೇಳ್ತೀನಿ. ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಸಹಾಯ ತಗೊಳ್ಬೇಕು ಅನ್ನಿಸ್ತಾ ಇದ್ದರೆ ಡೆಫಿನೆಟ್ಲಿ ಅಪ್ರೋಚ್ ಮಾಡ್ಬೋದು. ದೇ ವಿಲ್ ಹೆಲ್ಪ್ ಯು. ಹಾಗೆ ಇಲ್ಲಿ ಕೆಲವೊಬ್ಬರಿಗೆ ಈ ಪರ್ಸನ್ ಬಿಹೇವಿಯರ್ ತುಂಬ ಹೆದರಿಸಿದೆ ಅಂತಲೂ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ ಅವರ ಬಿಹೇವಿಯರ್ ನಿಮ್ಮನ್ನು ತುಂಬ ಭಯಕ್ಕೆ ಹೋಗೋ ಥರನೂ ಮಾಡಿರ್ಬೋದು. ಕೆಲವೊಬ್ಬರು ಡಿಪ್ರೆಷನ್ ಅಥವಾ ಆ್ಯಂಗ್ಸೈಟಿ ಇಶ್ಯೂಸಿಂದನೂ ಇಲ್ಲಿ ತುಂಬ ಸಫರ್ ಮಾಡ್ತಾಯಿದ್ದೀರಾ ಅಂತ ವ್ಯಾಕ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗೆ ನಿಮ್ಮ ಪ್ಲ್ಯಾನ್ಸ್ ಏನಿದೆ, ಫ್ಯೂಚರ್ ಪ್ಲ್ಯಾನ್ಸ್, ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನಿಮ್ಮ ಡ್ರೀಮ್ಸ್ ಕಡೆಗೆ ನೀವು ಯಾವ ಪ್ಲ್ಯಾನ್ಸ್ ಮಾಡಿದ್ರಿ, ನೀವು ಹಾಗೆ ನಿಮ್ಮ ಪಾರ್ಟ್ನರ್ ಇಬ್ಬರು ಸೇರಿ ಯಾವುದೆಲ್ಲ ಒಂದು ಡ್ರೀಮ್ಸ್ ಇಟ್ಕೊಂಡಿದ್ರಿ ಅದನ್ನು ಫುಲ್ಫಿಲ್ ಮಾಡ್ಕೊಬೇಕು, ಅದನ್ನು ಅರ್ಧದಲ್ಲೇ ಈಗ ಬಿಟ್ಟಿರೋದ್ರಿಂದ ನೆಕ್ಸ್ಟ್ ರೀಕನ್ಸಿಲೇಷನ್ ಮಾಡ್ಕೋಬೇಕು ಅಂತ ನಿಮ್ಮ ಪಾರ್ಟ್ನರ್ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇಜರಾಗಿ ಈ ಒಂದು ರೀಡಿಂಗಲ್ಲಿ ಮೇಕ್ ಇಟ್ ಚೇಂಜ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಕೆಲವೊಂದು ಬದಲಾವಣೆ ಅವಶ್ಯಕತೆ ಇದೆ. ಇದು ನೀವಾದರೂ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆದರೂ ಆಗಿರ್ಬೋದು. ಈ ಒಂದು ರಿಲೇಷನ್ಶಿಪ್ ಸಕ್ಸಸ್ನ ನೋಡಬೇಕು ಅಂದರೆ ಸ್ವಲ್ಪ ಮಾತಲ್ಲಿ ಅಥವಾ ನಿಮ್ಮ ಬಿಹೇವಿಯರ್ ಆಗಲಿ ಅದನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಮ್ಯಾರೇಜ್ ಎನರ್ಜಿ ಇರೋದ್ರಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮ್ಯಾರೇಜ್ ಕಮಿಟ್ಮೆಂಟ್ ಫ್ರಮ್ ಯುವರ್ ಪಾರ್ಟ್ನರ್. ಮೆಸೇಜ್ ವಿಲ್ ಕಮ್ ಸೂನ್ ಅಂತಲೂ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡ್ಬೋದಾ ಅಂದರೆ ಡೆಫಿನೆಟ್ಲಿ ವೆಯ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇದು ನಿಮಗೆ ಸಡನ್ ಸರ್ಪ್ರೈಸ್ ಆಗಿರುತ್ತೆ. ತುಂಬ ಹೈ ಎನರ್ಜೀಸ್ ಇಲ್ಲಿ ಇರೋದ್ರಿಂದ ನಿಮಗೆ ಅದು ಮಿರಾಕಲ್ ಅಂತಲೇ ಅನ್ನಿಸ್ಬೋದು, ಸರ್ಪ್ರೈಸ್ ಅಂತ ಅನ್ನಿಸ್ಬೋದು. ಸೊ ಅದನ್ನು ನೀವು ಫೀಲ್ ಮಾಡ್ತೀರಾ.
ಸೊ ಇದು ಜಸ್ಟ್ ಎ ಜನರಲ್ ರೀಡಿಂಗ್ ಆಗಿತ್ತು. ಟೇಕ್ ವಾಟ್ ರೆಸೊನೇಟ್ಸ್ ಟು ಯು. ನಿಮಗೆ ಯಾವ್ದು ರೆಸೊನೇಟ್ ಆಗಿದೆ ಅದನ್ನು ತಗೊಳ್ಳಿ. ತುಂಬ ಕನ್ಫ್ಯೂಷನ್ಸ್ ಇದ್ದರೆ ಆಗ ಪರ್ಸ್ನಲ್ ರೀಡಿಂಗನ್ನು ತಗೊಳ್ಳಿ. ಡೆಫಿನೆಟ್ಲಿ ಅವೈಲಬಲ್ ಇದೆ. ಟ್ಯಾರೋ ರೀಡಿಂಗ್ ಅವೈಲಬಲ್ ಇದೆ. ಆ್ಯಂಡ್ ಕೋರ್ಸಸ್ನ ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ. ಆ್ಯಂಡ್ ರಿಲೇಷನ್ಶಿಪ್ ವೆಬಿನಾರ್ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಸ್ಲಾಟ್ಸ್ ಅವೈಲಬಲ್ ಇದೆ. ಸೊ ಬೇಗ ಜಾಯ್ನ್ ಆದರೆ ನಿಮಗೆ ನೆಕ್ಸ್ಟು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ದ್ಯಾಟ್ಸ್ ವೈ ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಬೇಗ ಜಾಯ್ನ್ ಆಗಿ. ಪೋಸ್ಟ್ ಬೇಕಾದ್ರೆ ಕಮ್ಯುನಿಟಿಯಲ್ಲಿ ಹೋಗಿ ಚೆಕ್ ಮಾಡಿ. ಅದರ್ವೈಸ್ ವಾಟ್ಸಪ್ ಮೆಸೇಜ್ ಮಾಡಿದರೆ ಡೆಫಿನೆಟ್ಲಿ ಐ ವಿಲ್ ಸೆಂಡ್ ದ ಡೀಟೇಲ್ಸ್. ಥ್ಯಾಂಕ್ ಯು ಎವ್ರಿ ಒನ್. ಗಾಡ್ ಬ್ಲೆಸ್ ಯು ಆಲ್.